ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಗುರುವಿನ ಅನುಕೂಲ ಇಲ್ಲ. ಪಂಚಮದಲ್ಲಿ ಶನಿ, ತೃತೀಯ ಚತುರ್ಥದಲ್ಲಿ ಎಲ್ಲ ಗ್ರಹರ ಮೇಳೈಕೆ, ಸಹೋದರರು, ಕುಟುಂಬ ವರ್ಗ ಇವರ ಮೇಳೈಕೆಗಳು, ವ್ಯವಹಾರಗಳು ಬೆಳೆಯುತ್ತದೆ. ಉತ್ತಮವಾಗಿರ್ತಕ್ಕಂಥ ಕಾಂಪಿಟೇಟಿವ್ನೆಸ್ ಬೆಳೆಯುತ್ತೆ. ವ್ಯವಹಾರದಲ್ಲಿ ತಾಳ್ಮೆ ಇರಬೇಕು, ಬಹಳ ತಾಳ್ಮೆ ಇರಬೇಕು. ಯಾಕಂದರೆ ರಾಶ್ಯಾಧಿಪತಿ ಉಚ್ಚನಾಗಿ ತೃತೀಯದಲ್ಲಿ ಇದ್ದಾಗ ನಾನೇ ಕಿಂಗ್, ನಾನೇ ಹೇಳಿದ್ದೇ ನಡಿಬೇಕು ಅಂತಕ್ಕಂಥ ಒಂದು ಹಠಸ್ವಭಾವ ಬರ್ತದೆ. ಪಂಚಮ ಶನಿ ಅದಕ್ಕೆ ಅವಕಾಶ ಕೊಡಲ್ಲ. ಆಗ ಕೋಪ ಬರ್ತದೆ. ಕ್ರೋಧಾತ್ ಸಂಭವತೆ ಲೋಭ. ಇದೆಲ್ಲ ಒಳ್ಳೆಯ ಫಲವನ್ನು ತರುವ ಕ್ಷೇತ್ರಗಳಲ್ಲ ತೃತೀಯ ಮತ್ತು ಪಂಚಮ. ತೃತೀಯ ಮತ್ತು ಪಂಚಮದಲ್ಲಿ ಪಾಪಗ್ರಹರು ಇದ್ದಾಗ ಆ ಒಂದು ಸಂಮೋಹನ, ಒಂದು ಭ್ರಮೆ ಕಾಡ್ತದೆ, ನಂದೇ ನಡೆಯುತ್ತೆ ಅಂತಕ್ಕಂಥ. ಡೊನಾಲ್ಡ್ ಟ್ರಂಪ್ದು ಇದೇ ವೃಶ್ಚಿಕ ರಾಶಿ. ಅವನು ಹೇಗೆ ಆಡ್ತಾ ಇದ್ದಾನೋ ಅದನ್ನು ಊಹಿಸ್ಕೊಳ್ಳಿ, ಹಾಗೇ ಆಗ್ತದೆ. ತೃತೀಯ ಮತ್ತು ಪಂಚಮದಲ್ಲಿ ಪಾಪಗ್ರಹರು ಇದ್ದಾಗ ನಂದೇ ನಡಿಬೇಕು ಅಂತಕ್ಕಂಥ, ಅದರಿಂದ ಕೆಟ್ಟ ಹೆಸರು ಬರುತ್ತೆ. ನಡೆಯಕ್ಕೆ ಬಿಡಲ್ಲ. ನಡೆದು ಬಿಟ್ಟರೆ ಗೊತ್ತಾಗಲ್ಲ. ಕೆಲವು ಸತಿ ನಡೆದು ಬಿಡುತ್ತೆ. ಪಂಚಮವು ಶುದ್ಧ ಇದ್ದರೆ, ಪಂಚಮವು ಶುಭ ಇದ್ದರೆ ನಡೆದು ಬಿಡುತ್ತೆ. ಈಗ ನಡೆಯಲ್ಲ, ಸುಮ್ಮನೆ ಕೆಟ್ಟ ಹೆಸರು. ಅದಕ್ಕೆ ಉದಾಹರಣೆ ಕೊಟ್ಟೆ. ಬಹಳ ತಾಳ್ಮೆಯಿಂದ ನಡೆಯಿರಿ. ನರಸಿಂಹದೇವರ ಆರಾಧನೆ, ಸ್ಮರಣೆ, ಅಭಿಷೇಕ, ಅರ್ಚನೆ, ಇದರಿಂದ ಅಜ್ಞಾನ ವಿಭ್ರತಿಗಳು ಪರಿಹಾರ ಆಗ್ತದೆ. ಶುದ್ಧವಾಗಿರ್ತಕ್ಕಂಥ ಮನಸ್ಸು ಬರ್ತದೆ.